ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಸೆಕೆಂಡ್ PUC ಆದ ನಂತರ CET ಎಕ್ಸಾಮ್ ನ ಮುಖಾಂತರ ನೆಕ್ಸ್ಟ್ ಇಂಜಿನಿಯರ್ ಕೋರ್ಸ್ಗೆ ಎಲ್ಲರೂ ಕೂಡ ಜಾಯ್ನ್ ಆಗ್ತೀರಾ. ಹಾಗಾದ್ರೆ ವಿದ್ಯಾರ್ಥಿಗಳೇ, CET ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಲಾಸ್ಟ್ ಡೇಟ್, ಜೊತೆಗೆ CET ಒಂದು ಯಾವ ಸಬ್ಜೆಕ್ಟ್ಸ್ ಇದೆ ಟೈಮ್ ಟೇಬಲ್ ಪ್ರಕಾರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದೀನಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ನ ಎಲ್ಲ ಸಬ್ಜೆಕ್ಟ್ ಗಳ ಫ್ರೀ ಆದ ಲೈವ್ ಕ್ಲಾಸಸ್ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ PDF ಫೈಲ್ ಗಳನ್ನ ನಾವು ಕೊಡ್ತಾ ಹೋಗ್ತಾ ಇರ್ತವೆ. ಸೊ ಮತ್ತೆ ಯಾಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ KEA ಇವರು ಅಧಿಕೃತವಾಗಿ CET ಪರೀಕ್ಷೆಯ ದಿನಾಂಕವನ್ನ ಘೋಷಣೆಯನ್ನ ಮಾಡಿರುವಂತದ್ದು. ವಿದ್ಯಾರ್ಥಿಗಳೇ, ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರು ದಿನಾಂಕ ಘೋಷಣೆಯನ್ನ ಮಾಡಿದ್ದು ಏಪ್ರಿಲ್ 16 ಮತ್ತು 17ನೇ ತಾರೀಕಿನಂದು ಪರೀಕ್ಷೆಯನ್ನ ನಡೆಸಬೇಕು ಅಂತ ಹೇಳಿ ತಿಳಿಸಲಾಗಿದೆ. ಇನ್ನು ಪರೀಕ್ಷೆಗೆ ಜನವರಿ 23ರಿಂದ ಫೆಬ್ರವರಿ 21ರವರೆಗೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಅವಕಾಶ ಇರುವಂತದ್ದು. ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೆನಪಿಟ್ಕೊಳ್ಳಿ. ಜನವರಿ 23ನೇ ತಾರೀಕಿಂದ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್ ಕೊನೆ ದಿನಾಂಕ ಯಾವಾಗಪ್ಪ ಅಂತಂದ್ರೆ ಫೆಬ್ರವರಿ 21ನೇ ತಾರೀಕು ಕೊನೆ ದಿನಾಂಕ ಆಗಿದೆ. ಈ ದಿನಾಂಕದ ಒಳಗಡೆ ನೀವು CET ಪರೀಕ್ಷೆಯ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇನ್ನು ಟೈಮ್ ಟೇಬಲ್ ಅನ್ನ ನೋಡೋದಾದ್ರೆ ಯಾವ ಸಬ್ಜೆಕ್ಟ್ ಇದೆ ಅನ್ನೋದನ್ನ ನೋಡೋದಾದ್ರೆ ಏಪ್ರಿಲ್ 16ನೇ ತಾರೀಕಿಂದ ನಿಮಗೆ ಒಂದು ಪರೀಕ್ಷೆ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 10:30ರಿಂದ ನಿಮಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಆ 10:30ರಿಂದ 2:30ರವರೆಗೂ ಕೂಡ ಇರುತ್ತೆ. ಮತ್ತೆ 2:30ರಿಂದ ನಿಮಗೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಇರುತ್ತೆ. 10:30ಇಂದ ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ, ಆಫ್ಟರ್ನೂನ್ ಸೆಷನ್ ಕೆಮಿಸ್ಟ್ರಿ ಇರುತ್ತೆ. ಮಾರ್ನಿಂಗ್ ಸೆಷನ್ ಫಿಸಿಕ್ಸ್, ಆಫ್ಟರ್ನೂನ್ ಸೆಷನ್ ಕೆಮಿಸ್ಟ್ರಿ ಇರುತ್ತೆ. ಹಾಗೆಯೇ ಏಪ್ರಿಲ್ 17ನೇ ತಾರೀಕು ಮಾರ್ನಿಂಗ್ ಸೆಷನ್ 10:30ಇಂದ ಪ್ರಾರಂಭ ಆಗುತ್ತೆ. ಮ್ಯಾಥ್ಸ್ ಇರುತ್ತೆ, ಆಫ್ಟರ್ನೂನ್ ಸೆಷನ್ ಬಯಾಲಜಿ ಇರುತ್ತೆ. ಹಾಗೆಯೇ ಏಪ್ರಿಲ್ 18ನೇ ತಾರೀಕು ಬೇರೆ ರಾಜ್ಯದವರಿಗೆ ಅಥವಾ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯು ಕೂಡ ನಡೆಯುತ್ತೆ ವಿದ್ಯಾರ್ಥಿಗಳ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಮರಿದೇ ಶೇರ್ ಮಾಡಿ. ಹಾಗೆಯೇ ನಿರಂತರ ಶಿಕ್ಷಣ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.